हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 9ನೆಯ ಸರ್ಗವನ್ನು ನಾವೀಗ ವಿಚಾರ ಮಾಡಲಿಕ್ಕೆ ಪ್ರವೇಶ ಮಾಡಿದ್ದೇವೆ. ಇದರಲ್ಲಿ ಆಚಾರ್ಯ ಮಧ್ವರು ಶಮ್ಯಪ್ರಾಸ ಮತ್ತು ನರನಾರಾಯಣಾಶ್ರಮ ಇಲ್ಲೆಲ್ಲ ಸ್ಥಳಗಳಿಗೆ, ಈ ಪವಿತ್ರ ಸ್ಥಳಗಳಿಗೆ ಅವರು ಭೇಟಿ ಕೊಟ್ಟು ಅಲ್ಲಿ ಶಮ್ಯಪ್ರಾಸದಲ್ಲಿದ್ದಂತಹ ವಾಸಿಷ್ಠ ಕೃಷ್ಣರಿಂದ ಉಪದೇಶ, ಹಾಗೆಯೇ ನರನಾರಾಯಣಾಶ್ರಮದಲ್ಲಿ ನಾರಾಯಣ ಮಹರ್ಷಿಯಿಂದ ಉಪದೇಶ ಕೈಗೊಂಡವರು, ಹಾಗೆಯೇ ಆ ನಾರಾಯಣ ಋಷಿರೂಪದ ನಾರಾಯಣ ಏನುಂಟು ಅವನ ನಾನಾ ಅವತಾರ ವಿಶೇಷಗಳನ್ನು ಕೂಡ ಸ್ಮರಿಸಿಕೊಳ್ತಾ ಅಲ್ಲಿ ಆ ಭಗವಂತನ ನಾನಾ ರೂಪಗಳನ್ನು ಚಿಂತಿಸ್ತಾ ಎಲ್ಲ ರೂಪಗಳನ್ನು ತಾಳಿದವ ಇವನೇ ನನ್ನೆದುರಿಗೆ ಕಾಣುವಂತಹ ಋಷಿರೂಪದ ನಾರಾಯಣ ಅಂತ ಹೇಳಿ ನಮಸ್ಕಾರ ಮಾಡಿದರು. ಈ 2 ರೂಪಗಳಿಂದ ಕಾಣ್ತಾ ಇದ್ದಂತಹ ಪರಮಾತ್ಮನ ಅನುಗ್ರಹವನ್ನೆಲ್ಲ ಪಡೆದು ಆ ನಾರಾಯಣನ ಅಪ್ಪಣೆ ಹಾಗೂ ವ್ಯಾಸರ ಅಪ್ಪಣೆಯನ್ನ, ಅನುಮತಿಯನ್ನ ಪಡೆದು ಅವರ ಅಪ್ಪಣೆಯ ಪ್ರಕಾರವಾಗಿ ಮುಂದಿನ ಜ್ಞಾನ ಕಾರ್ಯವನ್ನು ಮಾಡಲಿಕ್ಕೆ ನಿಶ್ಚಯಿಸಿಕೊಂಡ್ರು. ಹಾಗೆ ಅವರು ಆ ಹಿಮವತ್ ಪರ್ವತವನ್ನ ಇಳಿದಿಳಿದು ಅವರು ಬಂದು ಸೇರಿದ್ದು ಅನಂತ ಮಠಕ್ಕೆ. ಅನಂತ ಮಠದಲ್ಲಿ ತಮ್ಮ ಜನರೇನಿದ್ರು, ಅಂದ್ರೆ ತಮ್ಮ ಶಿಷ್ಯ ಜನರೇನಿದ್ರು, ಆಚಾರ್ಯರನ್ನೇ ಧ್ಯಾನ ಮಾಡ್ತಾ ಇದ್ದಂತಹ ಶಿಷ್ಯ ಜನರು ಅವರನ್ನ ಬಂದು ಕೂಡಿಕೊಂಡ್ರು ಅಂತ ಇಷ್ಟು ವಿಷಯವನ್ನು ಹೇಳ್ತಾರೆ. ಈಗ ಇದಿಷ್ಟು ಹೇಳಿ ಆದ್ಮೇಲೆ ಮುಂದಿನ ವಿಷಯವನ್ನ ನಾವು ಈಗ 7ನೆಯ ಶ್ಲೋಕವನ್ನ ನೋಡ್ಬೇಕು. ಅಗ್ನಿಶರ್ಮ ಮುಖ ಪಂಚಶೈರ್ದ್ವಿಜೈಃ ಅನ್ನಮಾಹೃತಮಲಂ ಪೃಥಕ್ ಸಮಂ ಕೃತ್ಸ್ನಮಾದದಯಮಿತ್ಯ ವಿಸ್ಮಯಃ ಕೃತ್ಸ್ನಮಾದದ ಅಯಮಿತ್ಯಂ ಅವಿಸ್ಮಯಃ ಕೃತ್ಸ್ನಮತ್ತುಮಲಮೇಷ ಹಿ ಕ್ಷಯೇ ಎನ್ನುವಂಥದ್ದು. ಏನಿದು, ಇದರ ಅಭಿಪ್ರಾಯ ಏನು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಆಚಾರ್ಯರು ಆ ಒಂದು ಹಿಮವತ್ ಪರ್ವತದ ಅಡಿಭಾಗ, ಅದು ಕೂಡ ಹಿಮವತ್ ಪರ್ವತ ಪ್ರದೇಶವೇ, ವಿಶಾಲ ಬದರಿ ಪ್ರದೇಶ, ಅಲ್ಲಿ ಅನಂತ ಮಠದಲ್ಲಿ ವಾಸ ಮಾಡ್ತಾ ಇದ್ದವರು. ಆ ಸುತ್ತಲಿನ ಎಲ್ಲ ಪ್ರದೇಶದಲ್ಲೂ ಕೂಡ ಈ ವಿಶಾಲ ಬದರಿ ಅನ್ನೋದು ಮಹಾ ವಿಶಾಲವಾದದ್ದು. ನಾವು ಬದರಿ ಅಂತ ಕಾಣ್ತಾ ಇರೋ ಊರು ಮಾತ್ರ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶವೂ ಕೂಡ, ಅವೆಲ್ಲವೂ ಕೂಡ ಬದರಿ ಕ್ಷೇತ್ರ ಅಂತೆಲ್ಲ ಹೇಳ್ಬೇಕು. ಅದಕ್ಕೆ ನಾವೀಗ ವಿಶಾಲ ಬದರಿ ಅಂತ ಯಾವುದು ಅಲ್ಲಿ ಒಂದು ಹೆಸರು ಬರೆದಿರ್ತಾರಲ್ಲ, ಅಷ್ಟನ್ನ ನೋಡುವುದಲ್ಲ, ಅಲ್ಲಿಯೇ ಒಂದು ವಿಶಾಲವಾದಂತಹ ಪ್ರದೇಶ ಅದು ಅಂತ. ಅಲ್ಲಿ ಆಚಾರ್ಯರು ಮುಂದೆ ಪಯಣಿಸ್ತಾ ಇದ್ದಾರೆ. ಆ ಪ್ರದೇಶವೇ ಆಗಿದೆ. ಅಲ್ಲಿ ಅಗ್ನಿಶರ್ಮ ಅಂತ ಒಬ್ಬ ಬ್ರಾಹ್ಮಣ, ಆ ಅಗ್ನಿಶರ್ಮ ಮತ್ತು ಅವನೊಟ್ಟಿಗೆ ಒಂದು 5-6 ಮಂದಿ ಅಂತ ಹೇಳ್ತಾರೆ. ಅಗ್ನಿಶರ್ಮ ಮುಖ ಪಂಚಶೈಹಿ ದ್ವಿಜೈಹಿ, ಒಂದು 5-6 ಜನ ಬ್ರಾಹ್ಮಣರು. ಅವರೆಲ್ಲರೂ ಕೂಡ ಆಚಾರ್ಯರಿಗೆ ಭಿಕ್ಷೆ ಮಾಡಿಸ್ಬೇಕು ಅಂತ ಹೇಳಿದರು. ಸ್ವಾಮಿಗಳು, ತಾವು ಬಂದಿದ್ದೀರಾ, ನಮ್ಮ ಊರಿಗೆ ಬಂದಿದ್ದೀರಾ, ನಾವೆಲ್ಲರೂ ಕೂಡ ನಿಮಗೆ ಭಿಕ್ಷೆಯನ್ನು ಕೊಡ್ತೇವೆ
ಆಯ್ತು, ನೀವು ನಮ್ಮಲ್ಲಿ ಭಿಕ್ಷಾ ಸ್ವೀಕಾರ ಮಾಡ್ಬೇಕು, ಮಾಡ್ತೇವಪ್ಪ. ಹಾಗೆ ಹೇಗೆ ಮಾಡಿದ್ದಾರೆ ಅವರು? ಪೃಥಕ್ ಅಂದ್ರೆ ಪ್ರತ್ಯೇಕವಾಗಿ, ಎಲ್ಲರೂ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಕೂಡ ಅವರು ಭಿಕ್ಷೆಯನ್ನ, ಈಗೆಲ್ಲ ಹಾಗೆ ಅಲ್ವಾ, 5-6 ಮನೆಗಳಲ್ಲಿ ಭಿಕ್ಷೆ ಇದ್ರೆ ಒಬ್ಬರ ಮನೆಗಾದ್ಮೇಲೆ ಒಬ್ಬರ ಮನೆಗೆ ಸ್ವಾಮಿಗಳು ಹೋಗಿ ಭಿಕ್ಷಾ ಸ್ವೀಕಾರ ಮಾಡಿ ಒಂದು 5-6 ದಿವಸ ಆ ಊರಿನಲ್ಲಿದ್ದು 5-6 ದಿವಸಗಳ ಭಿಕ್ಷಾ ಕಾರ್ಯಕ್ರಮ ಅಂತಲೇ ಹೇಳ್ತಾರೆ, ಅಷ್ಟು ಮಾಡಿಕೊಂಡು ಹೋಗ್ತಾರೆ. ಈಗ ಆಚಾರ್ಯರ ವಿಷಯಕ್ಕೆ ಬಂದ್ರೆ, ಆಚಾರ್ಯರು ಏನ್ ಮಾಡಿದ್ರು? ನಾವು ಇರುವಷ್ಟು ದಿನ ಇರ್ತೀವಿ, ನೀವು ಭಿಕ್ಷೆ ಕೊಡ್ತೀರಾ, ಎಷ್ಟು ದಿವಸಗಳು ಬೇಕಾದ್ರೆ ಮಾಡಿ ಭಿಕ್ಷೆ. 5-6 ಜನ ಒಂದೇ ದಿವಸವೇ ಭಿಕ್ಷೆ ಮಾಡಿಸಿ. ಒಂದೇ ದಿವಸ ಭಿಕ್ಷೆ ಹೇಗೆ ಮಾಡೋದು ಅಂದ್ರೆ 5-6 ಮನೆಯ ಊಟ, ಅದು 5-6 ಮನೆಗಳ ಊಟವನ್ನ ಮಾಡ್ಬೇಕು. ಅವರೆಲ್ಲರೂ ತಂದು ಬಡಿಸ್ತಾರೆ. ಆಚಾರ್ಯರು ಅಲ್ಲಿ ಆ ಭಿಕ್ಷೆಗೆ ಅಂತ ಕುತ್ಕೊಂಡಾಗ ಒಂದು ಸ್ಥಳದಲ್ಲಿದ್ದಾರೆ, 5-6 ಮನೆಗಳವರು, 5-6 ಗೃಹಸ್ಥರು ಅವರ ಮನೆಯಿಂದ ಅನ್ನ ಮಾಡಿ ತಂದು ಆಚಾರ್ಯರಿಗೆ ಬಡಿಸ್ತಾರೆ, ಭಿಕ್ಷೆಯನ್ನು ಕೊಡ್ತಾರೆ. ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಂದೇ ದಿವಸ ಒಟ್ಟಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಭಿಕ್ಷೆಯನ್ನು ತಂದು ಬಡಿಸಿದರು. ಅಷ್ಟನ್ನು ಕೂಡ ಆಚಾರ್ಯರು ಊಟ ಮಾಡಿದರು. ಎಲ್ಲರೂ ಒಬ್ಬರ ಮನೆಯಲ್ಲಿ ಸಮೃದ್ಧವಾಗಿ ಊಟ ಮಾಡುವುದಾದ್ರೆ ಎಷ್ಟು ಊಟ ಮಾಡಲಿಕ್ಕೆ ಆಗ್ತದೆ ಒಬ್ಬ ಮನುಷ್ಯ? ಅಷ್ಟು ಒಂದು ದಿನ ಭಿಕ್ಷೆ ತಗೊಳ್ಬೋದು. ಮರುದಿನ ಮತ್ತೊಬ್ಬರ ಮನೆಗೆ. ಇದು ಹಾಗಲ್ಲ, ಒಂದೇ ದಿವಸ 5 ಮನೆಗಳಲ್ಲಿಯೂ ಕೂಡ ಒಂದೇ ದಿವಸದ ಭಿಕ್ಷಾ ಅಂದ್ರೆ 5 ಮನೆಗಳವರು ಕೂಡ ತಂದು ಬಡಿಸಿದ್ದನ್ನ ಆಚಾರ್ಯರು ಉಂಡ್ರು. ಇದೇನು ಕೂಡ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆಚಾರ್ಯರು ಈ ರೀತಿ ಊಟ ಮಾಡಿದ್ರೆ ಆಶ್ಚರ್ಯವಲ್ಲ, ಅದು ಕೃಷ್ಣಂ ಆದದ. ಕೃಷ್ಣಂ ಅಂದ್ರೆ ಪೂರ್ಣ ಅಂತ, ಅಷ್ಟನ್ನೂ ಕೂಡ ಸಂಪೂರ್ಣವಾಗಿ ಇವರು ಊಟ ಮಾಡಿದ್ರು. ಇದು ಅವಿಸ್ಮಯ ಅಂದ್ರು. ಇತಿ ಅವಿಸ್ಮಯ, ಈ ರೀತಿ, ಇದು ಅಯಂ, ಇದು ಅವಿಸ್ಮಯ, ಇದು ಆಶ್ಚರ್ಯಕರ ಅಲ್ಲ. ವಿಸ್ಮಯ ಅಂದ್ರೆ ಆಶ್ಚರ್ಯ, ಇದೇನು ಆಶ್ಚರ್ಯವಲ್ಲ. ಯಾಕೆ? ಕೃತ್ಸ್ನಂ ಅತ್ತುಂ ಅಲಂ ಏಷಹಿ ಕ್ಷಯೇ ಅಂತ ಹೇಳ್ತಾರೆ. ಕ್ಷಯ ಅಂದ್ರೆ ಪ್ರಳಯ ಅಂತ ಅರ್ಥ. ಕ್ಷಯ ಅಂದ್ರೆ ಪ್ರಳಯ. ಪ್ರಳಯ ಕಾಲದಲ್ಲಿ ಆಚಾರ್ಯರು ಏಷ ಅಂದ್ರೆ ಇವರು, ಈ ಆಚಾರ್ಯರು ಪ್ರಳಯ ಕಾಲದಲ್ಲಿ ಕೃತ್ಸ್ನಂ ಇಡೀ ಬ್ರಹ್ಮಾಂಡವನ್ನೇ ನುಂಗಿ ಬಿಡ್ತಾರೆ. ಇಡೀ ಬ್ರಹ್ಮಾಂಡವನ್ನೇ ಒಂದು ತುತ್ತು ಮಾಡಿ ಉಣ್ಣುವ ಸಾಮರ್ಥ್ಯವುಳ್ಳಂತಹ ಆಚಾರ್ಯರು ಪ್ರಳಯ ಕಾಲದಲ್ಲಿ. ಹೀಗಿರುವವರಿಗೆ ಈ ಒಂದು 5-6 ಜನ ಒಟ್ಟಿಗೆ ಭಿಕ್ಷೆ ತಂದು ಬಡಿಸಿದ್ರೆ ಅದನ್ನು ಉಣ್ಣುವುದಕ್ಕೆ ಏನು ಶ್ರಮ? ಆಶ್ಚರ್ಯವಾ? ಇಲ್ವಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಳಯವನ್ನ ಯಾರು ಮುಖ್ಯ ಪ್ರಾಣ ದೇವರು ಮಾಡ್ತಾರ ಅಂದ್ರೆ, ಈಗ ನಾವು ಪಯಣಿಸ್ಬೇಕಾದ್ರೆ ಇದೇ ಕೊನೆ ಸ್ಟೇಷನ್ ಅಂತ ಹೇಳ್ತಾರಲ್ವಾ, ಇದೇ ಟರ್ಮಿನಸ್, ಕೊನೆ ಸ್ಟೇಷನ್, ಇಲ್ಲಿಂದ ಆಚೆ ಮತ್ತೆಲ್ಲೂ ಹೋಗುದಿಲ್ಲ ರೈಲು, ಇದೇ ಕೊನೆ ಸ್ಟೇಷನ್ ಅಂತ ಹೇಳ್ತಾರೆ, ಫೈನಲ್ ಡೆಸ್ಟಿನೇಷನ್ ಅಂತ. ಅದನ್ನೇನು ಹೇಳುದು? ಕೊನೆಯ ಠಾವು. ಯಾವುದದು? ಮುಖ್ಯ ಪ್ರಾಣ ದೇವರೇ ಕೊನೆಯವರು. ನಮಗೆ ನೋಡಿ ದೇವತೆಗಳ ಪರಿಚಯವೇ ಇಲ್ಲ ನಮಗೆ. ತ್ರಯಸ್ತ್ರಿಂಶಚ್ಚ ಕೋಟೀನಾಂ ದೇವಾಹ ಅಂತ ಹೇಳ್ತಾರೆ. ಹೀಗೆ ಕೋಟಿ ಸಂಖ್ಯೆಗಳ ದೇವತೆಗಳಿದ್ದಾರೆ. ನಮಗೆ ಗೊತ್ತಾ? ಗೊತ್ತಿಲ್ಲ. ಹಾಗಾದ್ರೆ ತಾರತಮ್ಯ ಪದ್ಯಗಳನ್ನು ಹೇಳ್ತೇವೆ, ಅದರಲ್ಲಿ ಬರ್ತದಲ್ಲ ಅಂದ್ರೆ ಕೆಲವು ಹೆಸರುಗಳು ಮಾತ್ರ ಗೊತ್ತಿರ್ತವೆ. ನಮಗೆ ತಿಳಿದಿರುವ ದೇವತಾ ನಾಮಗಳಿಗಿಂತ ತಿಳಿಯದಿರುವಂಥವರೇ ಜಾಸ್ತಿ. ಕೆಲವು ದೇವತೆಗಳ ಪರಿಚಯ ಮಾತ್ರ ನಮಗಿರುವಂಥದ್ದು. ಮತ್ತೆ ಎಲ್ಲಾದರೂ ನಮಗೊಂದು 100 ದೇವತೆಗಳ ಹೆಸರುಗಳು, 100 ದೇವತೆಗಳ ಹಾಗೆ ಸ್ಥೂಲವಾದಂತಹ ಇಂಥ ದೇವತೆ ಉಂಟು ಅಂತ ಹೇಳಿ ಗೊತ್ತಿದ್ರೆ ಹೆಚ್ಚು, ಅದಕ್ಕಿಂತ ಹೆಚ್ಚು ಗೊತ್ತಿರುವುದಿಲ್ಲ. ಅದರ ಕೋಟಿ ಸಂಖ್ಯೆಯ ದೇವತೆಗಳಿದ್ದಾರೆ, ಹೌದಲ್ಲ? ಆಯ್ತು, ಗೊತ್ತಿಲ್ಲ. ಆದರೆ ಅವರೆಲ್ಲರಿಗೂ ನಮಸ್ಕಾರವನ್ನು ಹೇಳ್ಬೇಕು, ನಿತ್ಯ ನಮಸ್ಕಾರ ಹೇಳ್ತೇವೆ. ಸರ್ವದೇವತಾ ಜನರ ಅಂತರ್ಯಾಮಿಯಾಗಿ ಕೊನೆಗೆ ನಿಲ್ಲುವವರು ಯಾರು ಅಂದ್ರೆ ಜೀವೋತ್ತಮರು. ಆ ಜೀವೋತ್ತಮರೇ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಸನ್ನಿಧಿಗೆ ಎಲ್ಲವೂ ಕೊನೆಯಲ್ಲಿ ಹೋಗಿ ಸೇರುವುದು ಮುಖ್ಯ ಪ್ರಾಣನಿಗೆ. ಅಂದ್ರೆ ನಮ್ಮ ಸಂಕಲ್ಪವಾಗಲಿ, ನಮ್ಮ ಸಮರ್ಪಣ ಏನೋ ಒಂದು ಸತ್ಕಾರ್ಯ ಮಾಡಲಿಕ್ಕೆ ಸಂಕಲ್ಪ ಆದರೂ ಸರಿ, ಸತ್ಕಾರ್ಯವನ್ನು ಪೂರೈಸಿ ಸಮರ್ಪಿಸುವಾಗಲೂ ಕೂಡ ಮುಖ್ಯ ಪ್ರಾಣನೇ ಕೊನೆಯ ಸ್ಥಾನ. ಆ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಹೇಳೋದು. ಅಂದ್ರೆ ಮುಖ್ಯ ಪ್ರಾಣನೇ ಕೊನೆಯ ಸ್ಥಾನವಾಗಿರ್ತಾನೆ.
ಆ ಸ್ಥಾನದಲ್ಲಿ ಮುಖ್ಯ ಪ್ರಾಣನೆನ್ನುವಂತಹ ಸ್ಥಾನ ಅಥವಾ ಪೀಠದಲ್ಲಿ ನಾವು ಲಕ್ಷ್ಮೀನಾರಾಯಣರನ್ನ ಕಾಣ್ತೇವೆ. ಇದು ಕ್ರಮ, ಇದೆಲ್ಲರಿಗೂ ತಿಳಿದ ಕ್ರಮವನ್ನೇ ನಾನು ಹೇಳುದು. ಅಂದ್ರೆ ಹೀಗಿರುವಾಗ ಆ ಮುಖ್ಯ ಪ್ರಾಣದೇವರಿಗೆ ಪ್ರಳಯ ಕಾಲದಲ್ಲಿ ಅವರ ಕಾರ್ಯ ಏನು? ಸೃಷ್ಟಿ ಕಾರ್ಯದಲ್ಲಿ ಅವರಿಗೆ ಸೂತ್ರ ಅಂತ ಹೆಸರು, ಮುಖ್ಯ ಪ್ರಾಣನಿಗೆ ಸೂತ್ರ ಅಂತ ಹೆಸರು. ಆ ಸೂತ್ರನಾಗಿ ಎಲ್ಲ ಲೋಕದ ಎಲ್ಲ ಸೃಷ್ಟಿ ಕಾರ್ಯ, ಸೃಷ್ಟಿಯಾದಂತಹ ಜೀವಾತ್ಮರಿಗೆ ಎಲ್ಲರ ಜೀವಾತ್ಮರ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡುವವನು ಯಾರು? ಮುಖ್ಯ ಪ್ರಾಣನೇ. ಈಗ ಪ್ರಳಯ ಕಾಲದಲ್ಲಿ ಇದ್ದವರೆಲ್ಲ ಖಾಲಿಯಾಗಬೇಕು. ಅದು ಸ್ಥೂಲವಾದ ಜಗತ್ತು ಹೋಗ್ತದೆ. ಆ ಸ್ಥೂಲ ಜಗತ್ತಿನಲ್ಲಿ ವಾಸ ಮಾಡುವಂತಹ ಜೀವಾತ್ಮರು ಸ್ಥೂಲ ಜಗತ್ತಿನ ನಾನಾ ವಿಷಯಗಳಿಗೆ ತತ್ವಾಭಿಮಾನಿಗಳಾದಂತಹ ದೇವತೆಗಳು ಎಲ್ಲರೂ ಕೂಡ ಬಂದು ಸೇರುವುದು, ಲಯವಾಗುವುದು ಮುಖ್ಯ ಪ್ರಾಣನಲ್ಲಿ. ಇಡೀ ಹೀಗೆ ಎಲ್ಲವನ್ನೂ ಕೂಡ ತನ್ನೊಳಗೆ ತನ್ನ ಆಶ್ರಯದಲ್ಲಿಟ್ಟುಕೊಂಡು ತನ್ನ ವಶದಲ್ಲಿಟ್ಟುಕೊಂಡು ಅಷ್ಟನ್ನೂ ಕೂಡ ಹರಿಯ ಪಾದಗಳಿಗೆ ಸಮರ್ಪಿಸುವ ಮುಖ್ಯ ಪ್ರಾಣ. ಹಾಗಾಗಿ ಅತ್ತುಂ ಅಲಂ ಏಷಃ, ಎಲ್ಲವನ್ನು ನುಂಗಿಕೊಂಡವ ಅಂದ್ರೆ ಎಲ್ಲರಿಗೂ ಆಶ್ರಯ ಕೊಟ್ಟವ ಮುಖ್ಯ ಪ್ರಾಣ. ಇಂತಹ ಮುಖ್ಯ ಪ್ರಾಣನಿಗೆ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಧರಿಸುವಂಥವನು ಯಾರಿದ್ದಾನೋ ಅವನಿಗೆ ಈಗ ಅವನ ಹೊಟ್ಟೆಯಲ್ಲಿ ಈ ಒಂದು 5-6 ಜನ ಬಡಿಸುವ ಊಟವನ್ನ ಮಾಡಲಿಕ್ಕೆ ಅದೇನು ಆಶ್ಚರ್ಯದ ಘಟನೆಯ ಏನಲ್ವಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲಿ ನಮಗೆ 5 ಶ್ಲೋಕಗಳ ಒಂದು ಗುಂಪನ್ನ ಹೇಳ್ತಾರೆ. ಹೀಗೆ ಹೇಳುವಾಗ ನಮಗೆ ಸಾಮಾನ್ಯತಃ ಈ ಅಲಂಕಾರ ಶಾಸ್ತ್ರ ತಿಳಿದವರು ಕುಲಕ ಅಂತ ಹೇಳ್ತಾರೆ. ಈ ಹಿಂದೆಯೂ ಬಂದಿತ್ತು ಹಾಗೆ ಕುಲಕ ಅಂತೆಲ್ಲ ಹೇಳ್ತಾರೆ. ನನಗೂ ಅಷ್ಟೆಲ್ಲ ಬಹಳ ಪರಿಚಯ ಅಲ್ಲ, ಆ ಶಾಸ್ತ್ರವೇ ಅಷ್ಟು ಪರಿಚಯ ಅಲ್ಲ. ಆದರೆ ಇಷ್ಟು ಸ್ವಲ್ಪ ಗೊತ್ತು ಹೇಳ್ತಾರಲ್ಲ, ಅಲ್ಲಿ ಕಲಿಸಿದ ಗುರುಗಳು ಇಂಥದ್ದು ಹೇಳಿದ್ದರಿಂದ ಸ್ವಲ್ಪ ಅಲ್ಪವಾದ ಅಲ್ಪಸ್ಮರಣೆಯಲ್ಲಿ ನಾನು ಹೇಳುವಂಥದ್ದು. 5 ಶ್ಲೋಕಗಳ ಒಂದು ಸಮೂಹವನ್ನ ಇಲ್ಲಿ ಕೊಡ್ತಾರೆ. ಆ 5 ಶ್ಲೋಕಗಳನ್ನು ಕೂಡ ನಾನು ಇಲ್ಲಿ ಓದಿ ಬಿಡ್ತೇನೆ, ಆಮೇಲೆ ಅದರ ಅಭಿಪ್ರಾಯವನ್ನು ಕೂಡ ನೋಡುವುದು. ವ್ಯಾಸದೇವ ಹೃದಯಾತಿ ವಲ್ಲಭಂ ವಸುದೇವ ಮಗಣಯ್ಯ ಸದ್ಗುಣಂ ಸ್ವಧಯತ್ ಸಕಲ ದೋಷವರ್ಜಿತಂ ಜ್ಞಾನ ಭಕ್ತಿದಮನಂತ ಸೌಖ್ಯದಂ ಅಂತ ಹೇಳ್ತಾರೆ. ಇದರಲ್ಲಿ ಏನು ಅರ್ಥ ಅಂದ್ರೆ, ಒಟ್ಟು ಈಗ ಏನ್ ಹೇಳಬೇಕಾಗಿದೆ ಅಂದ್ರೆ, ಆಚಾರ್ಯರು ಈಗ ಅತ್ಯುತ್ತಮವಾದಂತಹ ಒಂದು ಭಾಷ್ಯವನ್ನ, ಅದ್ಭುತಂ ಭಾಷ್ಯಂ ಅಂತ ಅದನ್ನು ಹೇಳ್ತಾರೆ. ಇಲ್ಲಿ ಅದ್ಭುತವಾದಂತಹ ಭಾಷ್ಯವನ್ನು ರಚನೆ ಮಾಡಿದವರು ಅಂತ ಹೇಳಬೇಕಾಗಿದೆ. ಬ್ರಹ್ಮಸೂತ್ರಗಳ ಅರ್ಥಸ್ವಾರಸ್ಯವನ್ನು ತಿಳಿಸುವಂತಹ ಭಾಷ್ಯ ರಚನೆ ಮಾಡುವಂತ ಇದು ನಾರಾಯಣ ದೇವರ ಅಪ್ಪಣೆ. ಬ್ರಹ್ಮಸೂತ್ರಗಳು ಯಾವುದು ವ್ಯಾಸಸೂತ್ರಗಳು ಉಂಟು, ಬಾದರಾಯಣ ಸೂತ್ರಗಳು, ಅವುಗಳಿಗೆ ನೀನು ಯಥಾರ್ಥವಾದಂತಹ ತಾತ್ಪರ್ಯವನ್ನ ಲೋಕದಲ್ಲಿ ಬಿತ್ತರಿಸುವ ಭಾಷ್ಯವನ್ನು ನೀನು ರಚನೆ ಮಾಡು. ಇದು ಯಾರು ಹೇಳಿದ್ದು? ನಾರಾಯಣ ಮಹರ್ಷಿಯ ಅಪ್ಪಣೆ. ಅದರ ಪ್ರಕಾರವಾಗಿ ಅದ್ಭುತವಾದಂತಹ ಒಂದು ಸೂತ್ರ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿದ್ದಾರೆ. ಅದರಲ್ಲಿ ವಿಷಯ ಏನು? ಅದರ ವಿಷಯ ಏನು ಅಂದ್ರೆ ಪರಮಾತ್ಮನೇ ವಿಷಯ, ಪರಮಾತ್ಮನೇ ಅದಕ್ಕೆ ವಿಷಯ. ಪರಮಾತ್ಮನನ್ನು ಕುರಿತಾಗಿ ಪರಮಾತ್ಮನ ಮಹಾವೈಭವವನ್ನ, ಭಗವತ್ ಸ್ವರೂಪ ಪರಿಚಯವನ್ನು ಮಾಡಿಕೊಡುವಂಥದ್ದೇ ಬ್ರಹ್ಮಸೂತ್ರಗಳು. ಹಾಗಾದ್ರೆ ಆ ಪರಮಾತ್ಮನನ್ನು ಕುರಿತಾಗಿಯೇ ಹೊರಟಿರುವಂಥದ್ದು. ಅದಕ್ಕೆ ಇಲ್ಲಿ ಕೊನೆಯಲ್ಲಿ ಅಂತ ಹೇಳ್ತಾರಲ್ವಾ, ವ್ಯಾಸದೇವ ಹೃದಯಾತಿ ವಲ್ಲಭಂ ಅಂತ ಹೇಳುದು. ಇದರಲ್ಲಿ ನಮಗೆ ಬ್ರಹ್ಮಸೂತ್ರಗಳು ಹೇಗಿವೆ ಅಂತ ವರ್ಣಿಸು. ಬ್ರಹ್ಮಸೂತ್ರಗಳು ಹೇಗಿವೆ ಅನ್ನೋದಕ್ಕೆ ಕೊನೆಯಲ್ಲಿ ಅಂತ ಹೇಳ್ತಾರಲ್ಲ, ಸಂಸ್ಕೃತದಲ್ಲಿ ಕೊನೆಯಲ್ಲಿ ಮಕಾರ ಹೇಳುವಂಥದ್ದು. ಅದಕ್ಕೆ ಕನ್ನಡದಲ್ಲಿ ನಾವು ಅನ್ನು ಅಂತ ಹೇಳುದು. ಅನ್ನು ಕುರಿತು ಅಂತ ಹೇಳುದು. ರಾಮಂ ಅಂದ್ರೆ ರಾಮನನ್ನು, ಕೃಷ್ಣನನ್ನು ಕುರಿತು, ರಾಮನನ್ನು ಕುರಿತು ಹೀಗೆ ಹೇಳಬೇಕಾದ್ರೆ ಅಂತ ಹೇಳುದು. ವನಂ ಗಚ್ಚತಿ, ವನವನ್ನು ಕುರಿತು ಹೊರಟನು ಅಂತ ಅರ್ಥ. ವನವನ್ನು ಕುರಿತು ಹೊರಟನು, ಪಯಣಿಸಿದನು ಅಂತ ಹೀಗೆ ಹೇಳಲಿಕ್ಕೆ ವನಂ ಗಚ್ಚತಿ ಇತ್ಯಾದಿ ಹೇಳುವ
ವಾಕ್ಯಗಳು ಬರುತ್ತವೆ. ಅಂದ್ರೆ ಅಂದ್ರೆ ಅನ್ನು ಅಥವಾ ಅನ್ನು ಕುರಿತು ಎನ್ನುವ ಪ್ರತ್ಯಯವನ್ನ ಕನ್ನಡದಲ್ಲಿ ಹೇಳ್ತೇವಲ್ಲ, ಅದನ್ನು ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಅಂತ ಸೇರಿಸುವುದು. ಈಗ ಇಲ್ಲಿ ಬ್ರಹ್ಮಸೂತ್ರಗಣ ಭಾಷ್ಯಂ ಅದ್ಭುತಂ, ಅದ್ಭುತವಾದಂತಹ ಭಾಷ್ಯವನ್ನು ಆಚಾರ್ಯರು ರಚಿಸಿದರು ಅಂತ ಇದು ತಾತ್ಪರ್ಯ. ಹಾಗಾದ್ರೆ ಆ ಬ್ರಹ್ಮಸೂತ್ರಗಳು ಹೇಗಿವೆ, ಆ ಬ್ರಹ್ಮಸೂತ್ರಗಳು ಎಂಥವು ಅಂತ ಹೇಳಲಿಕ್ಕೆ ವಿಶೇಷಣಗಳನ್ನ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಆಲ್ ದೀಸ್ ಆರ್ ಎಡ್ಜೆಕ್ಟಿವ್ಸ್, ಇವೆಲ್ಲವೂ ಕೂಡ ಎಡ್ಜೆಕ್ಟಿವ್ಸ್ ಅಂದ್ರೆ ವಿಶೇಷಣಗಳಾಗಿ ಇವೆ ಅಂತ ಅರ್ಥ. ವ್ಯಾಸದೇವ ಹೃದಯ ಅತಿ ವಲ್ಲಭಂ, ಯಾವ ವೇದವ್ಯಾಸ ದೇವರ ಹೃದಯಕ್ಕೆ ಅತ್ಯಂತ ಪ್ರೀತಿಯದು. ವೇದವ್ಯಾಸರ ದೇವರ ಹೃದಯಕ್ಕೆ ಅತ್ಯಂತ ಪ್ರಿಯವಾದದ್ದೇ ಈ ಬ್ರಹ್ಮಸೂತ್ರಗಳು. ಅವರ ಹೃದಯದಿಂದ ಬಹಳ ಪ್ರೀತಿಯಿಂದ ಬಂದವು. ವೇದವ್ಯಾಸ ದೇವರು ಹೃತ್ಪೂರ್ವಕವಾಗಿ ಬಹಳ ಪ್ರೀತಿಯಿಂದ ರಚನೆ ಮಾಡಿದಂಥದ್ದು ಬ್ರಹ್ಮಸೂತ್ರಗಳು. ಹಾಗಾಗಿ ಈ ಬ್ರಹ್ಮಸೂತ್ರಗಳೆಲ್ಲವೂ ಕೂಡ ವೇದವ್ಯಾಸ ದೇವರಿಗೆ ಅತಿ ಪ್ರಿಯವಾದದ್ದು, ಅವರಿಂದಲೇ ವಿರಚಿತವಾದವುಗಳು. ವಾಸುದೇವಂ ಅಗಣನೀಯ ಸದ್ಗುಣಂ, ಮತ್ತೆ ಇವೆಲ್ಲವೂ ಅತ್ಯಂತ ಸದ್ಗುಣಗಳಿಂದ ಕೂಡಿವೆ. ಸದ್ಗುಣಗಳಿಂದ ಅಂದ್ರೆ ಅತ್ಯಂತ ಅಂದ್ರೆ ಜ್ಞಾನ ಅಂತ ಅರ್ಥ. ಅಂದ್ರೆ ಪರಮಾತ್ಮನನ್ನು ಹೊಗಳುವಂತಹ ಅತ್ಯಂತ ಗುಣಪೂರ್ಣವಾದದ್ದು ಅಂತ ಅರ್ಥ. ಸದ್ಗುಣಂ ಅಂದ್ರೆ ಜ್ಞಾನವನ್ನು ತೋರಿಸುವಂದ್ರೆ ಜ್ಞಾನ ಅಂತಲೂ ಅರ್ಥ. ಅದಕ್ಕೆ ಜ್ಞಾನವನ್ನು ಬೋಧಿಸುವಂತಹ ಗುಣವುಳ್ಳದ್ದು. ವಾಸುದೇವನನ್ನು ಕುರಿತಾದಂತಹ ಎಣಿಸಲಿಕ್ಕೆ ಬಾರದಷ್ಟು ಆ ಜ್ಞಾನವನ್ನ ತುಂಬಿಕೊಂಡಿರುವಂಥದ್ದು, ಜ್ಞಾನ ಗುಣವನ್ನು ತುಂಬಿಕೊಂಡಿರುವಂಥವು ಈ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರವನ್ನು ವಿವರಣೆ ಮಾಡಿದಂತಹ ಭಾಷ್ಯ. ಹಾಗಾಗಿ ಆಚಾರ್ಯರು ಮಾಡಿದ ಸೂತ್ರ ಭಾಷ್ಯ ಅಂದ್ರೆ ಎಂಥವು, ಆ ವಾಸುದೇವನಾದ ಹರಿಯನ್ನು ವರ್ಣಿಸುವಂತಹ ಅಸಂಖ್ಯವಾದಂತಹ ಜ್ಞಾನ ಗುಣವನ್ನು ತುಂಬಿಕೊಂಡಿರುವಂಥವೇ ಈ ಭಾಷ್ಯ. ಹಾಗಾಗಿ ಭಾಷ್ಯ ಅಂದ್ರೆ ಸಾಧಾರಣವಾದವಲ್ಲ, ಭಗವಂತನನ್ನು ಬಣ್ಣಿಸುವಂತಹ ಅತ್ಯಂತ ಜ್ಞಾನದ ಹೂರಣವನ್ನು ತುಂಬಿಕೊಂಡಿರುವಂತಹ ಜ್ಞಾನಮಯ ಗುಣವನ್ನು ಹೊಂದಿರುವಂಥವು ಇವು. ಸಾಧಯತ್ ಸಕಲ ದೋಷವರ್ಜಿತಂ, ಎಲ್ಲರ ಪರಮಾತ್ಮನ ಸದ್ಗುಣಗಳನ್ನೆಲ್ಲ ವಾಸುದೇವನನ್ನು ಸಾಧಿಸುವಂಥದ್ದು. ಪರಮಾತ್ಮನನ್ನು ಬಹಳ ವಿಶೇಷವಾಗಿ ಪರಮಾತ್ಮನನ್ನು ಸಾಧಿಸುವಂಥದ್ದು ಅಂದ್ರೆ ಪರಮಾತ್ಮನನ್ನ ಹೇಗೆ ಸಾಧಿಸಬೇಕು, ಪರಮಾತ್ಮನನ್ನು ಹೇಗೆ ವರ್ಣಿಸಬೇಕು. ಸಕಲ ದೋಷವರ್ಜಿತಂ, ವಾಸುದೇವ ಯಾವ ರೀತಿಯ ದೋಷವನ್ನು ಹೊಂದಿರದಂಥವನು ವಾಸುದೇವ ಅಂತ ಸಾಧಿಸುವಂತಹ ಈ ಭಾಷ್ಯ ಸಾಧಿಸುವಂಥದ್ದು. ಮತ್ತು ಜ್ಞಾನಭಕ್ತಿದಂ, ಈ ವೇದವ್ಯಾಸ ಸೂತ್ರಗಳ ಸೂತ್ರ ಭಾಷ್ಯ ಅಂದ್ರೆ ಅದು ಜ್ಞಾನ ಭಕ್ತಿಗಳನ್ನು ಕೊಡುವಂಥದ್ದು. ದಮ್ ಅಂದ್ರೆ ಅಂದ್ರೆ ಕೊಡುವುದು ಅಂತ ಅರ್ಥ. ಜ್ಞಾನದಂ ಭಕ್ತಿದಂ ಅಂತ, ಜ್ಞಾನವನ್ನು ಕೊಡುವಂಥದ್ದು, ಭಕ್ತಿಯನ್ನು ಕೊಡುವಂಥದ್ದು. ಹರಿಭಕ್ತಿ, ಹರಿ ಸಂಬಂಧಿಯಾದ ನಿಚ್ಚಳ ಜ್ಞಾನವನ್ನು ಕೊಡುವಂಥದ್ದು ಯಾವುದು, ಈ ಬ್ರಹ್ಮಸೂತ್ರ ಭಾಷ್ಯ. ಅನಂತ ಸೌಖ್ಯದ ಮಿತಿಗೆಟ್ಟ ಸೌಖ್ಯವನ್ನು, ಸುಖವನ್ನು ಸೂರ್ಯ ಮಾಡಿಕೊಡುವಂಥದ್ದು ಈ ಬ್ರಹ್ಮಸೂತ್ರ ಭಾಷ್ಯ. ಹೀಗೆ ಇಂತಹ ಅಪಾರ ಜ್ಞಾನ ಭಕ್ತಿಗಳನ್ನು ಉಂಟು ಮಾಡುವಂತಹ ಎಲ್ಲ ಎಣಿಕೆಗೆ ಬಾರದಷ್ಟು ಜ್ಞಾನವನ್ನು ಪೂರ್ಣವಾಗಿ ಉಳ್ಳಂತಹ ಗುಣಪೂರ್ಣವಾದಂಥದ್ದು ಈ ಬ್ರಹ್ಮಸೂತ್ರ ಭಾಷ್ಯ. ಹಾಗೆಯೇ ಆ ಪರಮಾತ್ಮನನ್ನು ಸಕಲ ದೋಷ ವಿವರ್ಜಿತ, ಯಾವುದೇ ರೀತಿಯ ದೋಷವಿಲ್ಲದವ ಅಂತ ಪರಮಾತ್ಮನನ್ನು ನಿರ್ದೋಷ ಅಂತ ಸಾಧಿಸುವಂಥದ್ದು. ಮತ್ತು ವೇದವ್ಯಾಸ ದೇವರೇ ರಚನೆ ಮಾಡಿರುವಂತಹ ವೇದವ್ಯಾಸ ದೇವರಿಗೆ ಬಹಳ ಮನಸ್ಸಿಗೆ ಪ್ರೀತಿಯಾದಂತಹ ಭಾಷ್ಯ ಅಂದ್ರೆ ಅದು ಮಧ್ವ ಭಾಷ್ಯ. ಮಧ್ವರಿಂದ ವಿರಚಿತವಾದಂತಹ ಬ್ರಹ್ಮಸೂತ್ರ ಭಾಷ್ಯ ಅಂತ ಇಷ್ಟು ಹೇಳ್ತಾರೆ. ಉಕ್ತಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹುಃ
ವ್ಯಂಜಯತ್ ಸ್ಮೃತಿವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮದ್. ಇಂತಹ ಅತ್ಯುತ್ತಮವಾದಂತಹ ಈ ಒಂದು ಮಹನೀಯವಾದಂತಹ ಭಾಷ್ಯ ಇದು. ಈಗ ವೇದಗಳಲ್ಲಿ ಏನುಂಟು? ಉಕ್ತಂ ಉಕ್ತಂ ಅಭಿಧೇಯ ಉತ್ತಮ. ಏನಾಗ್ತದೆ ಅಂದರೆ ವೇದಗಳಲ್ಲಿ ಸಾಕಷ್ಟು ಅತ್ಯುತ್ತಮವಾದಂತಹ ವಿಷಯಗಳು ಉಂಟು. ವೇದವಾಕ್ಯಗಳು ಅಂದರೆ ವೇದವಾಕ್ಯಗಳೆಲ್ಲವೂ ಕೂಡ ಅತ್ಯಂತ ಉನ್ನತ ಮಟ್ಟದ ತಾತ್ಪರ್ಯವನ್ನು ಹೊಂದಿವೆ. ಸಾಧಾರಣವಾಗಿ ನಾವು ಏನು ಮಾತು ಅಂದರೆ ನಾವು ಮಾತಾಡ್ತೇವೆ, ವಾಕ್ಯಗಳಿಲ್ಲದೆ ಏನು ಮಾತಾಡೋದು, ಎಷ್ಟು ಮಾತಾಡ್ತೇವೆ. ನಾವೇನು ಮಾತಾಡಿದ್ರು ಕೂಡ ಅದರಲ್ಲೇನು ಹುರುಳು ಇರುವುದಿಲ್ಲ. ಅವ್ರೇನಂದ್ರು, ಅಯ್ಯೋ ಏನಂತಾರ್ರಿ, ಇನ್ನೇನಿಲ್ಲ, ಮತ್ತೆ ಅಷ್ಟೊತ್ತು ಯಾಕೆ ಅವ್ರ ಮನೇಲಿ ಇದ್ದೆ ಅಂತ. ಏನೋ ಅವ್ರು ಹೀಗೆ ಮಾತಾಡ್ತಿದ್ರು, ಹಾಗೆ ಕುತ್ಕೊಂಡಿದ್ದೆ ಅಂತ. ಅರ್ಥ ಏನು? ಯಾರೋ ಏನೋ ಮಾತಾಡ್ತಾರೆ, ನಾವು ಹೋಗ್ತಾ ಇರ್ತೇವೆ, ಹೇಗೋ ಸಮಯ ಕಳೆದು ಹೋಗುತ್ತೆ, ಅದರಲ್ಲಿ ಗ್ರಹಣ ಮಾಡುವಂಥದ್ದು ಏನು ಇರುವುದಿಲ್ಲ ಅಂತ ಅರ್ಥ. ಯಾವ ಮಹತ್ವಪೂರ್ಣವಾದ ವಿಷಯವೇನೂ ಇಲ್ಲದೆ ಸುಮ್ಮನೆ ಮಾತಾಡ್ತಾ ಹೋಗುವುದು ಅಂತ ಹೀಗೆ ಇರ್ತದಲ್ಲ, ಅವಕ್ಕೆಲ್ಲ ಲಕ್ಷ್ಯ ಇಲ್ಲ, ಅದಕ್ಕೆಲ್ಲ ಯಾವ ರೀತಿಯ ಮೌಲ್ಯವೂ ಇಲ್ಲ. ಹಾಗೆ ನೋಡಿದರೆ ನಿಷ್ಫಲ ಕರ್ಮ ಅದು, ನಿಷ್ಫಲ. ಇನ್ನೂ ಒಂದು ಶಾಸ್ತ್ರ ನಿಷೇಧ ಉಂಟು, ನಕುರ್ಯಾನ್ ನಿಷ್ಫಲಂ ಕರ್ಮ ಅಂತ. ನಾವು ನಿಷ್ಫಲವಾದಂತಹ ಕೆಲಸಗಳನ್ನು ಮಾಡಬಾರದಂತೆ. ಜಲತಾಡನ ಮತ್ತಂತೆ, ಈ ನದಿಯಲ್ಲಿ ಬಂಡೆ ಮಧ್ಯ ಬಂಡೆ ಇರ್ತದಲ್ಲ, ಬಂಡೆ ಮೇಲೆ ಕೂತ್ಕೊಂಡು ನದಿ ನೀರಲ್ಲಿ ಕಾಲು ಹಾಕು, ಪಟ ಪಟ ಬಡಿಯೋದು, ಅದು ನೀರನ್ನ ತಾಡನ ಒದೆಯೋದು, ನೀರ್ ಮೇಲೆ ಕಾಲಾಡಿಸ್ತಾ ಇರೋದು ನಿಷ್ಫಲವಾದ ಕರ್ಮ. ಅದರಲ್ಲಿ ಪುಣ್ಯವಂತ ಇಲ್ಲ. ಸ್ನಾನ ಮಾಡಿದ್ರೆ ಮೈ ಸ್ವಚ್ಛ ಆಗ್ತದೆ, ಇದೆಯಂತ ನೀರಿನ ಮೇಲೆ ಕಾಲು ಬಡಿಯೋದು, ಹಾಗೆಲ್ಲ ಮಾಡ್ತೇವಲ್ವ ನಾವು ಏನಾದರೂ, ಅದೆಲ್ಲ ನಿಷ್ಫಲವಾದ ಕರ್ಮ, ದೋಷ ಅದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಾತುಗಳು ಕೂಡ ನಿಷ್ಫಲವಾಗಿ ದೋಷಯುಕ್ತ ದುಷ್ಟ ಫಲವನ್ನು ಕೊಡುವಂಥದ್ದಾಗ್ತದೆ. ಮಾತಿನಿಂದ ಗಳಿಸುವಂತಹ ದೋಷಗಳು ನಮ್ಮಲ್ಲಿ, ಪರಿಚಯಕ್ಕೋಸ್ಕರ ಮಾತಾಡ್ಕೊಳ್ಳುವುದು ಬೇರೆ, ಆದರೆ ನಿಷ್ಫಲವಾಗಿ ವ್ಯರ್ಥ ಮಾತುಗಳನ್ನು ಆಡುವಂಥದ್ದೆಲ್ಲ ಮನುಷ್ಯರಲ್ಲಿ ಇದ್ದು ಹೋಗ್ತದೆ. ಆದರೆ ವೇದವಾಕ್ಯಗಳು ಹಾಗಲ್ಲ. ವೇದವಾಕ್ಯಗಳು ಸರ್ವಕಾಲೀನವಾದದ್ದು, ಶಾಶ್ವತ ಸಾಹಿತ್ಯ. ಪ್ರತಿಯೊಂದು ಅಕ್ಷರ ಮಾತ್ರಗಳಲ್ಲಿಯೂ ಕೂಡ ಭಗವಂತನ ಮಾಹಾತ್ಮ್ಯ ವೈಭವಗಳನ್ನೆಲ್ಲ ವರ್ಣಿಸುವಂಥವು. ಇಂತಹ ಅತ್ಯುತ್ತಮ ಅರ್ಥವನ್ನು ತುಂಬಿಕೊಂಡಂತಹ ಎಲ್ಲ ವೇದವಾಕ್ಯಗಳು ಉಂಟು. ಅವುಗಳ ಅರ್ಥವನ್ನು ಬಹಳ ಯುಕ್ತಿಯುಕ್ತವಾಗಿ ಈ ಬ್ರಹ್ಮಸೂತ್ರಗಳಲ್ಲಿ ಅಡಗಿಸಿದ್ದಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬ್ರಹ್ಮ ಅಂದರೆ ವೇದ ಅಂತ ಅರ್ಥ. ವೇದ ಅಂದರೆ ಉಪನಿಷತ್ತುಗಳು ಕೂಡ ಗ್ರಹಣ ಆಗ್ತದೆ. ಹೀಗೆ ವೇದೋಪನಿಷತ್ತುಗಳ ಸಾರರೂಪವಾಗಿರುವಂತಹ ಸಂಕ್ಷಿಪ್ತವಾದಂತಹ ಮಹದರ್ಥ ಸಂಪೂರ್ಣವಾದವುಗಳು ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ಆಚಾರ್ಯರು ರಚನೆ ಮಾಡಿದ್ದು. ಇಂತಹ ಭಾಷ್ಯವು ಇವು ಯಾವ ಜೀವಾತ್ಮನನ್ನು, ಸುಜೀವಾತ್ಮನನ್ನು ಉದ್ಧರಿಸುವಂಥವು. ಮತ್ತೆ ಭಾಷ್ಯದಲ್ಲಿ ಆ ಮೂಲ ಏನಿದೆ, ಮೂಲದ ಆಶಯವನ್ನು ಚೆನ್ನಾಗಿ ಹಿಡಿಬೇಕು. ಮೂಲದ ಆಶಯವನ್ನು ಚೆನ್ನಾಗಿ ಸಮರ್ಥಿಸಿ ಹೇಳುವಂಥದ್ದಾಗಿರ್ಬೇಕು. ಹಾಗಾದರೆ ಸೂತ್ರದ ಭಾವ ಏನು, ಸೂತ್ರಾರ್ಥ ಏನು, ಸೂತ್ರ ಭಾವ ಏನು ಎನ್ನುವಂಥದ್ದನ್ನ ಸ್ಪಷ್ಟಪಡಿಸಿ ಹೇಳಬೇಕು. ಅದನ್ನು ಹೇಳ್ತದೆಯಾ? ಹೇಳ್ತದೆ, ಅಲ್ಲಿ ಪಾಸ್. ಹಾಗೆ ಅದನ್ನು ಅತ್ಯುತ್ತಮವಾಗಿ ಹೇಳಿದ್ದು. ಸೂತ್ರಗಳ ಭಾವವನ್ನು ಹೇಗೆ ಹೇಳಬೇಕು? ಯಾರೂ ಕೂಡ ಒಪ್ಪುವ ಹಾಗೆ ಹೇಳಬೇಕು. ಅಂದರೆ ಅದಕ್ಕೆ ಯುಕ್ತಿಯುಕ್ತವಾಗಿ ಅಂತ ಹೇಳ್ತಾರೆ. ಯುಕ್ತಿಗಳು ಅಂದರೆ ಅದಕ್ಕೆ ಬೇಕಾದಂತಹ ಆ ಯುಕ್ತಿಗಳು, ತರ್ಕ ಸಹಿತವಾಗಿ, ಈ ಕಾರಣದಿಂದ. ಯುಕ್ತಿ ತರ್ಕ ಅಂದರೆ ಏನೇನೋ ಉದ್ದಾನುದ್ದ ಮಾತಾಡೋದು, ಗಲಾಟೆ ಮಾಡೋದಲ್ಲ. ಕಾರ್ಯಕಾರಣವನ್ನು ತೋರಿಸುವಂತಹ ಮಾತು. ಯಾಕೆ ಈ ಮಾತಾಡಿದ್ದು ಅಂದರೆ ಇದಕ್ಕೆ ಕಾರಣ ಇದು, ಹಿನ್ನೆಲೆಯಲ್ಲಿ ಕಾರಣ ಉಂಟು, ಹಾಗಾಗಿ ಈ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಂತಹ ಶಬ್ದಗಳನ್ನು ಪ್ರಯೋಗ ಮಾಡಿ ಈ ರೀತಿಯಾಗಿ ಸೂತ್ರ ರಚನೆ ಇರುವುದರಿಂದ ಇದೇ ರೀತಿಯ ಅರ್ಥ ಬರ್ತದೆ ಅಂತ ಹೇಳಿ ಅದಕ್ಕೆ ಕಾರ್ಯಕಾರಣ ಭಾವವನ್ನು ತೋರಿ ಏನು ಆ ಸೂತ್ರಾರ್ಥವನ್ನ ವಿಶದೀಕರಿಸುವುದು. ಆ ರೀತಿಯಾದ ಒಂದು
ಅದಕ್ಕೆ ಅಷ್ಟಕ್ಕೆ ಬೇಕಾದಂತಹ ಯುಕ್ತಿಯನ್ನ ಬಳಸುವುದು, ಪ್ರಮಾಣವನ್ನ ಕೊಡಬೇಕು. ಪ್ರಮಾಣವನ್ನ ಸುಮ್ಮನೆ ನಮಗೆ ತರ್ಕ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಏನೋ ತರ್ಕ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಪ್ರಮಾಣವನ್ನ ಕೊಡಬೇಕು. ಬೆಂಕಿ ತಂಪು ಅಂತ ವಾದ ಮಾಡಿದ್ರೆ ವಾದ ಏನೋ ಮಾಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಬರ್ತದೆ, ಆದ್ರೆ ಅದಕ್ಕೆ ಪ್ರಮಾಣ ಹೇಳಿದ್ರೆ ಪ್ರಮಾಣ ವಿರೋಧ, ಪ್ರತ್ಯಕ್ಷ ವಿರೋಧ. ಹೌದಾ ಮಗ, ಹಾಗಾದ್ರೆ ಬೆಂಕಿಯಲ್ಲಿ ಕೈ ಇಡು, ತಂಪಲ್ವಾ, ತಂಪಾಗಿರ್ತದ ಕೈ ಇಡು, ಸುಟ್ಕೊಳ್ತಾನ ಅವನು, ಹೌದಾ? ಹಾಗಾಗಿ ಪ್ರತ್ಯಕ್ಷ ವಿರೋಧ ಉಂಟಲ್ವಾ, ಪ್ರತ್ಯಕ್ಷ ವಿರೋಧ ಉಂಟು. ಹೀಗಾಗಿ ಅದೆಲ್ಲ ನಡೆಯುವುದಿಲ್ಲ. ಹಾಗಾಗಿ ಈ ಸಾಮಾನ್ಯವಾಗಿ ಈ ಯಾವುದೇ ವೇದಾಂತ ವೇದವಾಕ್ಯಗಳ ಸಾರರೂಪವಾದಂತಹ ಸೂತ್ರಗಳೇನುಂಟು, ಆ ಸೂತ್ರಗಳ ಆಶಯ ಏನು, ಅದರ ಅಭಿಪ್ರಾಯ ಏನು ಅಂತ ಬಣ್ಣಿಸುವಾಗ ತಾನು ಕೊಡುವಂತಹ ಅರ್ಥಸ್ವಾರಸ್ಯ ಏನನ್ನ ಹೇಳ್ತಾರ ಆಚಾರ್ಯರು, ಅದಕ್ಕೆ ಸರಿಯಾದ ಪ್ರಮಾಣವನ್ನು ತೋರಿಸುವ. ಇಂತಹ ಪ್ರಮಾಣಾನುಸಾರ, ಈ ಪುರಾಣ ವಾಕ್ಯಾನುಸಾರ, ಈ ಇತಿಹಾಸ ವಾಕ್ಯಾನುಸಾರ, ಈ ಶ್ರುತಿ ವಾಕ್ಯಾನುಸಾರವಾಗಿ ಈ ಸೂತ್ರಕ್ಕೆ ಇದೇ ಅರ್ಥ, ಇದು ನೋಡಿ ಸರಿಯಾಗಿ ಯುಕ್ತಿಯುಕ್ತವಾಗಿ ಹೊಂದುತ್ತದೆ. ಈ ರೀತಿ ಕಾರಣವನ್ನು ಹಿಂದೆ ಹೇಳಿದ್ದೇವೆ ಅಲ್ವಾ, ಇಂತಹ ಶ್ರುತಿವಾಕ್ಯ ಈ ಅಭಿಪ್ರಾಯವನ್ನು ಹೊಂದಿದೆ, ಅದೇ ಅಭಿಪ್ರಾಯದಲ್ಲೇ ಇದು ಬರ್ತದೋ ಇಲ್ಲೋ, ಬರ್ತದೆ, ಅಲ್ಲಿಗೆ ಆಯ್ತು ಅಂತ ಹೇಳಿ ನಿರ್ಣಯಾತ್ಮಕವಾಗಿ ಭಾಷ್ಯವನ್ನ ಏನು ಇರಬೇಕು, ಭಾಷ್ಯ, ಅಂತಹ ಭಾಷ್ಯವೇ ಬ್ರಹ್ಮಸೂತ್ರ ಭಾಷ್ಯ. ಇಂತಹದ್ದನ್ನ ರಚನೆ ಮಾಡಿದ್ದಾರೆ ಆಚಾರ್ಯರು. ಇದನ್ನ ಬಹಳ ಸ್ಪಷ್ಟ ಮಾಡಿ ವಚೋಭಿರಂಜಸ ಅಂತ ಹೇಳ್ತಾರೆ. ವ್ಯಂಜಯತ್ ಸ್ಮೃತಿ ವಚೋಭಿಹಿ, ಸ್ಮೃತಿ ವಚೋಭಿಹಿ, ಅನೇಕ ಸ್ಮೃತಿಗಳು ಅಂದ್ರೆ ಸ್ಮೃತಿ ಪುರಾಣಗಳು, ಅನೇಕ ಶಾಸ್ತ್ರ ವಚನಗಳಿಂದ ಅಂಜಸ ಚೆನ್ನಾಗಿ ವ್ಯಂಜಯತ್, ಅದನ್ನ ಬಿಡಿಸಿ. ವ್ಯಂಜಯತ್ ಅಂದ್ರೆ ಮತ್ತೂ ಒಂದು ವಿಶೇಷ ಅರ್ಥ ಅಂದ್ರೆ ಒಳ ಅರ್ಥವನ್ನು ಹೇಳಿದರು. ವ್ಯಂಜಯತ್ ಅಂದ್ರೆ ಚೆನ್ನಾಗಿ ಒಳ ಅರ್ಥವನ್ನು ಕೂಡ ಸ್ಪಷ್ಟ ಮಾಡಿ ಹೇಳ್ತಾರೆ. ಮೇಲಿಂದ ಮೇಲೆ ಕಾಣುವ ಸ್ಥೂಲವಾದ ಅರ್ಥ ಮಾತ್ರ ಅಲ್ಲದೆ ಆ ಸೂತ್ರದ ಪ್ರತಿಯೊಂದು ಸೂತ್ರದ ಗತವಾಗಿರುವಂತಹ ಶಬ್ದಗಳಿಗೆ ಆ ಶಬ್ದಗಳ ಸಾರ್ಥಕ್ಯವನ್ನು ತೋರಿಸು. ಅದೇ ಶಬ್ದವನ್ನ ಪ್ರಯೋಗಿಸುವುದಕ್ಕೆ ಅದಕ್ಕೇನು ಸಾರ್ಥಕ್ಯ, ವ್ಯರ್ಥವಲ್ಲ, ಅದು ಸಾರ್ಥಕತೆಯನ್ನು ಹೊಂದಿದೆ. ಸರಿಯಾಗಿ ಅದನ್ನ ಇಂಥದೇ ಶಬ್ದವನ್ನ ಬಳಸಿ ಈ ರೀತಿಯ ಒಂದು ಆಶಯವನ್ನ ಸೂತ್ರಕಾರರು ಹೇಳ್ತಾರೆ ಅಂತ ಸಾಧಿಸಿ ಹೇಳುವಂಥದ್ದು, ಅಂಥದ್ದೇ ಭಾಷ್ಯ. ಹಾಗೆ ಅದರ ಒಳಾರ್ಥವನ್ನು ತಿಳಿಸ್ತದೆ. ತಸ್ಯ ಚ ಅರ್ಥಂ ಅತಿಯುಕ್ತ ಯುಕ್ತಿಮತ್, ಹೀಗೆ ಯುಕ್ತವಾಗಿ ಅದರ ಅರ್ಥ ವಿವರಣೆಯನ್ನು ಕೊಡುವಂಥದ್ದು ಯಾವುದು? ಅದ್ಭುತಂ ಭಾಷ್ಯಂ, ಬ್ರಹ್ಮಸೂತ್ರಗಣ ಭಾಷ್ಯಂ ಅದ್ಭುತಂ ಅಂತ. ಹೀಗೆ ನಮಗೆ ಈ ಬ್ರಹ್ಮಸೂತ್ರ ಭಾಷ್ಯಗಳ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿರುವುದು 2 ಶ್ಲೋಕಗಳು ಮಾತ್ರ ಆದದ್ದು. ಅಲ್ಲಿಗೆ ಇಲ್ಲಿನ 9 ಶ್ಲೋಕಗಳು ಪೂರೈಸ್ತವೆ. ಬ್ರಹ್ಮಾರ್ಪಣ ಮಸ್ತು.